ಕಂಟೆಂಟ್ ಇಲ್ಲಿ ಅದಾವೆ 4 ಟ್ರುತ್ ಅದಾವೆ 4 ಡೇರ್ ಅದಾವೆ ಆ್ಯಂಡ್ ಇಲ್ಲಿ ವೇಸ್ಟ್ ಐತಿ. ಅವನಿಗೆ ಮಾತ್ರ ಇವತ್ತು ಸತ್ರ ವಿಡಿಯೋ ಕಳಿಸಲ್ರಿ, ಇದು ಮಾತ್ರ ಕಟ್ಟಿಟ್ಟು ಬುತ್ತಿ ಬರೀ ಇಂಥವ್ರಿ ಒಂದು ಕೆಲಸ. ಯಾವ ತರಕ್ಕೆ ಹೋಗ್ಬೇಡ್ರಿ, ಹುಲ್ಗುನ್ ದಾಟಿ ಒಂದು 5 ಕಿಲೋಮೀಟ್ರ್ ಆಗಿನ ಮ್ಯಾಗ ಗಾಡಿ ಕಾರ್ ತಪ್ಪಂತ್ರಿ ಗರ್ಲ್ಸಿನ ಹೋಮ್ ಇಷ್ಟೊತ್ತನ ಒಟ್ಟ ಬಿಟ್ಟಿಲ್ರಿ ಅವ್ರು ನಂಗೆ ಮಾಡಾಕ. ಈಗ ಇಷ್ಟೊತ್ತನ ಅವ್ರು ಡಿಸ್ಕಸ್ ಮಾಡ್ರ, ಆಮೇಲೆ ಈಗ ತೊಗೊಂತೀನಿ ಈಗ ಅವ್ರಿಗೆ ಕೈ ತೊಗೊಂತೀನಿ ನಾನು ಮಸ್ತಾಗಿ ತೊಗೊಂತೀನಿ, ರೀಲ್ಸ್ ಮಾಡಕ್ ಬಿಟ್ಟಿಲ್ರಿ. ಸೊ ಫ್ಯಾಮಿಲಿ, ಇವತ್ತು ನಾವೆಲ್ಲ ಫ್ರೆಂಡ್ಸ್ ಸೇರಿ ಒಂದು ಟ್ರೂತ್ ಆರ್ ಡೇರ್ ಗೇಮ್ ಚಾಲೆಂಜ್ ಮಾಡಬೇಕು ಅಂತ ನನ್ನ ಮೈಂಡಿಂದ ಬಂದೈತಿ. ಸೊ ಮಾಡೋಣ ಅಂತ. ಆ್ಯಂಡ್ ಅದಕ್ಕೆ ಸೆಟಪ್ ಇಲ್ಲೆಲ್ಲ ಮಾಡ್ಕೊಳಕತ್ತೀನಿ. ಅಂದ್ರೆ ಮೀನ್ಸ್ ಇವಾಗ ಸ್ಕ್ರಿಪ್ಟ್ ಬರಿಬೇಕು, ಅದಕ್ಕೆ ಯಾವ ಥರ ಮಾಡ್ಬೇಕಂತ. ಮೀನ್ಸ್ ಸ್ಕ್ರಿಪ್ಟ್ ಅಂದ್ರೆ ಏನು ಫುಲ್ A to Z ಇರೋಂಗಿಲ್ಲ, ಜಸ್ಟ್ ಕ್ವಶನ್ಸ್ ಏನೇನು ಕೇಳ್ಬೋದು ಅಂತ ನಾನೇ ಸೆಲೆಕ್ಟ್ ಮಾಡತ್ತೀನಿ. ಆ್ಯಂಡ್ ಒಂದು 4 ಜನ ಆಡಕತ್ತೀವಿ, 20 ಡೇರ್ ಕೊಡೋಣ, 20 ಟ್ರೂತ್ ಚಾಲೆಂಜ್ ಹಾಕೋಣಂತ. ಅದು ಯಾರ್ಯಾರಿಗೆ ಏನೇನು ಬರ್ತೈತೆ ಅನ್ನೋದು ಈಗ ಅಪೋಸಿಟ್ ಇದ್ದ ನಾ ಹೇಳ್ತೀನಿ ಅಂತ ಗುದ್ದಾಡೋದು ಬೇಡ, ಡೈರೆಕ್ಟಾಗಿ ನಾವೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ನಾನು ಬರೆದು ಒಂದು ಸ್ಟೆಪಲ್ ಮಾಡಿರ್ತೀನಿ, ಅವ್ರು ಯಾವ್ದು ಬೇಕು ಅದನ್ನ ಚೀಟಿ ಆರಿಸ್ಕೊಳ್ಳಿ. ಮೀನ್ಸ್ ಒಂದು ಚೀಟಿ ಒಳಗಡೆ ಒಂದು 5 ಕ್ವಶನ್ಸ್ ಇರಲಿ, ಆ ಥರ ಏನಾದರೂ ಮಾಡೋಣ ಅಂತ. ಆ್ಯಂಡ್ ಗೊತ್ತಿಲ್ಲ ಯಾರ್ಯಾರಿಗೆ ಏನೇನು ಬರ್ತೈತೆ ಅಂತ, ನೋಡೋಣ ಚಾಲೆಂಜ್ ಯಾವ ಥರ ಹೋಗ್ತೈತಿ ಅಂತ. ಆ್ಯಂಡ್ ಅದಾದಮೇಲೆ ಇವಾಗ ಸ್ಕ್ರಿಪ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ರೀ. ಮೀನ್ಸ್ ರೀಲ್ಸ್ ಮಾಡೋಕೆ 1-2 ಸ್ಕ್ರಿಪ್ಟ್ ಬರಿಬೇಕು. ಅದಾದ್ಮ್ಯಾಗ ನೋಡೋಣ ಅಂತ ಎಲ್ಲೆಲ್ಲಿ ಬರ್ತೈತಿ. ಯಾಕಂದ್ರೆ ಸ್ಕ್ರಿಪ್ಟ್ ಬರಲಾರ್ದ ಮಾಡೋಕೆ ಹೋದ್ರೆ ಏನೂ ಕೆಲಸ ಆಗಂಗಿಲ್ಲ. ಸೊ ಇಲ್ಲಿಗೆ ನಂದು ಕಂಟೆಂಟ್ ಎಲ್ಲ ಬರೆಯೋದು ಮುಗಿದೈತೆ. ಆ್ಯಂಡ್ ಅವು ಕಂಟೆಂಟ್ ಇಲ್ಲಿ ಅದಾವೆ, 4 ಟ್ರೂತ್ ಅದಾವೆ 4 ಡೇರ್ ಅದಾವೆ ಆ್ಯಂಡ್ ಇಲ್ಲಿ ವೇಸ್ಟ್ ಐತಿ. ಸೊ ಹೋಗೋಣ. ಆಮೇಲೆ ಇವಾಗ ಒಂಚೂರು ಸ್ನಾನ ಮಾಡ್ಕೊಳ್ಳೋಣ, ಟಿಫಿನ್ ಮಾಡ್ಕೊಳ್ಳೋಣ, ಶೂಟಿಗೆ ಹೋಗೋಣ. ಅಲ್ಲಿ ಮುಂದೆ ಏನೇನು ಹಾಕಿಕತ್ತಿರ್ತೈತೆ ತೋರಿಸ್ತಿರ್ತೀನಿ. ಬಟ್ ಈ ಗೇಮ್ ಮಾತ್ರ ವಂಡರ್ಫುಲ್ ಐತಿ. ಆ್ಯಂಡ್ ನಾ ಕಂಟೆಂಟ್ ಅದು ಏನು ಕ್ವಶನ್ಸ್ ಕೇಳಬೇಕಂತ ಯೋಚನೆ ಮಾಡಿ ಬರಲಿಕ್ಕೆ 3 ತಾಸು ಆಗೈತಿ. ಆ್ಯಂಡ್ 7 ಗಂಟೆಗೆ ಬಂದಿದೆ, ಬಟ್ ಟೈಮ್ ಆಲ್ರೆಡಿ 10 ಗಂಟೆ ಆಗೈತೆ. ಆ್ಯಂಡ್ ಹೋಗೋಣ, ಸ್ನಾನ ಮಾಡಬೇಕು, ಅದಾದಮೇಲೆ ಊಟ ಮಾಡಿ ಹೋಗೋಣ ಅಂತ. ಅಲ್ಲಿ ಹೋದ್ಮ್ಯಾಗ ಡೈರೆಕ್ಟ್ ನಿಮ್ಗೆ ಲೊಕೇಶನ್ದಾಗ ಸಿಗ್ತೇನಂತ. ಯಾರ್ಯಾರು ಬರ್ತಾರ ಏನು ಅನ್ನೋದು ಗೊತ್ತಿಲ್ಲ. ಮೇ ಬಿ 4 ಜನ ಅಂತೂ ಪಕ್ಕ ಇದ್ದೇ ಇರ್ತೀವಿ ಇವತ್ತು ಸಂಡೇ ಅಲ್ಲ. ಸೊ ನೋಡೋಣ ಅಂತ. ಅಲ್ಲಿ ಏನೇನು ಹಕ್ಕಿಕತ್ತಿರ್ತೈತಿ ತೋರಿಸ್ತಾ ಇರ್ತೀನಂತ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆಯವರಿಂದ ನಮಸ್ಕಾರ ಅಂತ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಫ್ಯಾಮಿಲಿ, ಇಷ್ಟೊತ್ತನ ಎಲ್ಲ ತಿರುಗಾಡಿದ್ವಿ. ಆವಾಗಲೇ ಎಲ್ಲ ಕಂಟೆಂಟ್ ಬರ್ದಿದ್ದು ನೋಡಿದ್ರಿ. ಆ್ಯಂಡ್ ಇವಾಗ ಶೂಟ್ ಮಾಡ್ಬೇಕಂತ ಹೊಂಟಿದ್ವಿ. ಬಟ್ ನಮ್ಮ ಪಜ್ಜು ಇನ್ನೂ ತಯಾರಾಗಿಲ್ಲ, ಜಳಕ್ಕೆಲ್ಲ ಜಾಬ್ ಏನಾರ ನೋಡ್ರಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಸೊ ಫ್ಯಾಮಿಲಿ, ನಾವು ಇವಾಗ ಬಾಗೇವಾಡಿ ಕಾಲನಿ ಒಳಗೆ ಈಗ ರೆಗ್ಯುಲರಾಗಿ ಇಲ್ಲೇ ಬರಕತ್ತೀವಿ. ಯಾಕಂದ್ರೆ ಏನೂ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ಅನ್ನೋ ಉದ್ದೇಶಕ್ಕೆ. ನಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವುದಂದ್ರೆ ಟ್ರೂತ್ ಆರ್ ಡೇರ್. ಯಾರು ಏನೇನು ಸತ್ಯ ಹೇಳ್ತಾರೋ, ಯಾರ್ಯಾರು ಏನೇನು ಕಾರ್ಬಾರ್ ಮಾಡ್ತಾರೋ ಅದನ್ನು ನಾನು ಭಾಳ ಕ್ಯೂರಿಯಾಸಿಟಿಲಿದ್ರೆ ಕಾಯಕತ್ತೀನಿ. ಅಲ್ಲಿ ನಮ್ಮ ಪಜ್ಜು ಮೆಕ್ಯಾನಿಕ್ ಅವ್ರು ಏನೋ ಕಾರ್ಬಾರ್ ಮಾಡಕತ್ತಾರೆ ಅಲ್ಲಿ ನಿಂತ. ಆ್ಯಂಡ್ ನಾನು ಅದೀನಿ, ಇಲ್ಲೇ ನಮ್ಮ ಹಿಮಂತ, ಆಮೇಲೆ ಮತ್ತು ನಮ್ಮ ಸಮರ್ಥ ಅವ್ರದಾರ. ಆ್ಯಂಡ್ ಇನ್ನೂ ಒಂದು ಆ ಕಡೆ ಪ್ಲೇಯರ್ ಬರೋದೈತಿ, ಅದು ಯಾರನ್ನ ನಮ್ಮ ಸಾಗರ. ಆಮೇಲೆ ನಮ್ಮ ಪ್ರೀತು ಅಂತಾರೆ ಊರಿಗೆ ಯಾರು ಪಾಪ. ನಮ್ಮದು ಮೇನ್ ಕಂಟೆಂಟ್ ಇದ್ದಾಗ ಇರೋಂಗಿಲ್ಲ ರೀ, ಅವರು ಊರಿಗೆ ಹೋಗ್ಬಿಟ್ಟಿರ್ತಾರೆ. ಸೊ ಇರಲಿ, ಇವತ್ತೊಂದು ದಿವಸ ಅವ್ರನ್ನ ಮಿಸ್ ಮಾಡ್ಕೊಳಮ್ಮ. ಮತ್ತು ನಾಳೆ ಬರೋದು ಸಿಗ್ತಾರೆ ಅವರು. ಆ್ಯಂಡ್ ಇವಾಗ ಇವ್ರದ್ದು 1-2 ಫೋಟೋ ತೆಗಿಬೇಕು ಇಲ್ಲಿ ನಿಂತಾರೆ ಇವರು. ನೋಡ್ರಿ ಅವ್ರು ಹೆಂಗೆ ಕಾಣಕತ್ತಾರೆ. ಜಾಕೆಟ್ ಎಲ್ಲಿ ಕಳು ಮಾಡ್ಕೊಂಬಂದಿರಿ ಹೇಳ್ರಿ? ತೊಗೊಂಡೇನಿ ರೀ ಬೆಂಗಳೂರಾಗ, 20 ರೂಪಾಯಿ. ನೋಡಿರಿ ಜಾಕೆಟಾಗ ಕಳು ಮಾಡ್ಕೊಂಬಂದಾರಂತ ಅವ್ರು ಬೆಂಗಳೂರಾಗ. ಈಗ ಅವ್ರದ್ದು 1-2 ಫೋಟೋ ತೆಗಿಯೋಣ, ಆಮೇಲೆ ಸಿಗ್ತೇನಂತ. ಇಲ್ಲಿಗೆ ನಮ್ಮದು ಒಂದು ಅರ್ಧ ರೀಲ್ಸ್ ಮಾಡೋದಾಗೈತೆ. ಅಂದ್ರೆ ನಮ್ಮದು ಒಂದು 2-3 ರೀಲ್ಸ್ ಕಂಟಿನ್ಯೂ ಆಗ್ಯಾವು. ಆ್ಯಂಡ್ ಇವಾಗ ಒಂದು ಟೀ ಬ್ರೇಕ್ ಅಂತ ತೊಗೊಂಡಿವಿ, ಯಾಕಂದ್ರೆ ಎಲ್ಲರಿಗೂ ಟೈರ್ಡ್ ಆಗೈತೆ. ಆ್ಯಂಡ್ ಅದ್ರಾಗ ನಮ್ಮ ಸಾಗರ ಅವ್ರಾಗ ಇವಾಗ ಬಂದ್ರೆ. ಆ್ಯಂಡ್ ಅವ್ರು ಕರ್ಕೊಂಬರಕ್ಕೆ ನಮ್ಮ ಪಜ್ಜುಗೇನ ಆ್ಯಂಡ್ ಬಜ್ಜಿ ಅದಿದ್ದು ಸ್ನ್ಯಾಕ್ಸ್ ಹೇಳಿವಿ. ಆ್ಯಂಡ್ ಬರಲಿ ಬಂದಮೇಲೆ ನೋಡೋಣ ಅಂತ ಏನೇನು ಹಾಕ್ತಿರ್ತೈತಿ ಅಂತ. ಆ್ಯಂಡ್ ಒಂದು ಟೀ ಬ್ರೇಕ್ ಆದಮೇಲೆ ಮತ್ತು ನಮ್ಮದು ಮೇನ್ ಯೂಟ್ಯೂಬ್ ವ್ಲಾಗ್ ಮಾಡೋಣ. ಅದಾದ್ಮೇಲೆ ಒಂದಷ್ಟು ಕಾಮಿಡಿ ರೀಲ್ಸ್ ಅದಾವೆ, ಮುಂದೆ ಏನೇನು ಹಾಕಿಕತ್ತಿರ್ತೈತಿ ತೋರಿಸ್ತಾ ಇರ್ತೀನಿ ಅಂತ. ಆ್ಯಂಡ್ ವೇಟ್ ಮಾಡ್ತೀರಿ. ಆ್ಯಂಡ್ ಇಲ್ಲಿ ಇವರಿಬ್ರು ಗುದ್ದಾಡಕತ್ತಾರೆ ರೀಲ್ಸ್ ಹೆಂಗೆ ಮಾಡ್ಬೇಕಂತ. ಇವ್ರು ಸಮರ್ಥ ಕೇಳಾಕತ್ತಾನೆ ರೀಲ್ಸ್ ಹೆಂಗೆ ಮಾಡ್ಬೇಕಂತ ಅವ್ರು ಹೇಳ್ಕೊಡಕತ್ತಾರ. ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ಅವ್ರು ಹೆಂಗೆ ಹೇಳ್ತಿರ್ತಾರೆ ಕೇಳೋಣ. ಫ್ಯಾಮಿಲಿ, ಒಂದು ಟೀ ಬ್ರೇಕ್ ಅಂತ ಹೇಳಿದ್ವಿ. ಆ್ಯಂಡ್ ಅಲ್ಲಿ ತೊಗೊಂಡು ಹೊಂಟ್ರೆ ಅದು ಟೀ ಮತ್ತು ಬಜ್ಜಿ ಐತಿ. ಆ್ಯಂಡ್ ನಂದು ಒಂದು ಟೇಕ್ 13 ಟೇಕ್ ತೊಗೊಂಡ್ರೆ ಆದ್ರೂ ನಂದು ಅದು ಕರೆಕ್ಟ್ ನನಗೆ ಸಫಿಷಿಯೆಂಟ್ ಅನಿಸಿಲ್ಲ. ಯಾಕಂದ್ರೆ ನಡ್ಬರ್ಕ್ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಬರಾಗತೈತಿ. ಆ್ಯಂಡ್ ಇಲ್ಲಿ ಇಬ್ಬರು ಕುಂತಾರ ನೋಡ್ರಿ, ಅವರು ಬರೀ ಅವರಿಬ್ಬರು ಬರೀ ನಡ್ಬರ್ಕ್ ಮಾತಾಡಿ ನನಗೂ ಪ್ಯಾನಿಕ್ ಮಾಡಿದ್ರು. ಸೊ ಅದೇನೋ ಕರೆಕ್ಟ್ ಆಗಲಿಲ್ಲ. ಸೊ ಈ ಕಾರಣಕ್ಕೆ ನಾವು ಈ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡ್ಬೇಕು ವಾಪಸ್ ಬಜ್ಜಿ. ಒಂದು ಟೀ ಬ್ರೇಕ್ ತೊಗೊಳ್ಳೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ಸ್ ಐತಿ. ಆ್ಯಂಡ್ ಅವನಿಗೆ ಮಾತ್ರ ಇವತ್ತು ಸತ್ರ ವಿಡಿಯೋ ಕಳಿಸಲ್ರಿ, ಇದು ಮಾತ್ರ ಕಟ್ಟಿಟ್ಟು ಬುತ್ತಿ. ಅದು ಏನೋ ಅಂತಾರಲ್ಲ 6-3 ಆರ್ರಿ 3 6 ಅಲ್ಲಿ ಅಂಕಲ್ ಮ್ಯಾಗ ಸತ್ರ ಇವತ್ತು ವಿಡಿಯೋ ಕಳಿಸಲ್ರಿ ಅವ್ರಿಬ್ಬರಿಗೂ. ಬೇಕಾದಲ್ರಿ ಅವ್ರು ನನಗೆ ಕರೆಕ್ಟ್ ಸೀರಿಯಸ್ ಆಗಿ ಶಾರ್ಟ್ ತೊಗೊಳಕತ್ತಿದ್ದೆ. ತಗೊಳಕ ಬಿಟ್ಟಿಲ್ರಿ ಅವರು. ಯೋಬ
ಅದನ್ನ ಒಟ್ಟ ಬಿಟ್ಟಿಲ್ರಿ ಅವ್ರು ನಂಗೆ ಮಾಡಾಕ ಈಗ ಇಷ್ಟೊತ್ತನ ಅವ್ರು ಡಿಸ್ಕಸ್ ಮಾಡ್ರ ಆಮೇಲೆ ಈಗ ತೊಗೊಂತೀನಿ ಈಗ ಅವ್ರಿಗೆ ಕೈ ತೊಗೊಂತೀನಿ ನಾನು ಮಸ್ತ್ ಮಸ್ತಾಗಿ ತೊಗೊಂತೀನಿ ರೀಲ್ಸ್ ಮಾಡಕ್ ಬಿಟ್ಟಿಲ್ರಿ ನೀವು ಅಲ್ಲಿ ನಾವು ಇಲ್ಲಿ ನಿಂತೀವಿ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್ ಹೋದ್ರಿ ಮತ್ತೆ ಅದು ಏನೋ ಇರ್ಲಿ ಬ್ರೋ ನಿಮ್ಗೆ ಕಳ್ಸಂಗಿಲ್ಲ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಪಕ್ಕರಿ ಇವತ್ತು ತಲೆ ಮ್ಯಾಗ ತಲೆ ಬೀಳಿ ಇವತ್ತು ವಿಡಿಯೋ ಕಳ್ಸಲ್ರಿ ಇವತ್ತು ವಿಡಿಯೋ ಮಾತ್ರ ಬೇಕಾದ್ ಮಾಡ್ರಿ ನಾ ಕಳ್ಸಲ್ರಿ ಇಲ್ಲ ನೋಡ್ರಿ ಊರವ್ರಿಗೆ ಒಂದು ಚಿಂತೆ ಆದ್ರೆ ಅಣ್ಣ ಹೊಟ್ಟೆ ಹಸ್ತು ಬಿಟ್ಟೈತಿ ಇವನಿಗೆ ಇಲ್ಲಿ ಕಾರ್ಬಾರ್ ಮಾಡೋ ಚಿಂತಿ ಇವನಿಗಂತೂ ಅಡ್ಡಾಡೋದ್ರಿ ಬರೀ ಇಷ್ಟೊಂದು ಜಗ್ಗು ಕಾಡ್ಸ್ಯಾರ ಜಗ್ಗು ಕಾಡ್ಸ್ಯಾರ ಅವ್ರು ಇರಲಿ ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ ಇವಾಗ ಒಂದು ಟೀ ಬ್ರೇಕ್ ಅಂದ್ರೆ ಅದು ಇಲ್ಲೇ ನಾವು ಬಜ್ಜಿ ಅದಾವು ಬಜ್ಜಿ ತಿನ್ನೋದೈತಿ ಆಮೇಲೆ ರೀಲ್ಸ್ ಕಂಟಿನ್ಯೂ ಮಾಡೋಣ ಅಂತ ಹೊಟ್ಟೆ ಕಡಿತೈತೆ ನೋಡಂಗೆ ತಿಂದ್ರೆ ಗರ್ಲ್ಸ್ ಇನ್ ಹೋಮ್ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ 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 ರೀಲ್ಸ್ ಮಾಡಕಂತೇಳಿ ನಮ್ಮ ಜೊತೆ ಬಂದಾರ್ರಿ ಅದನ್ನು ರೀಲ್ಸ್ ಮಾಡೋದ್ಬಿಟ್ಟು ಬರೀ ಇಂಥವ್ರಿ ಒಂದು ಕೆಲಸ ರೀಲ್ಸ್ ನೋಡ್ರಿ ಹೆಂಗೆ ಓಡ್ಸಕತ್ತ ನೋಡ್ರಿ ಏ ಕಾಕ ರೀಲ್ಸ್ ಮಾಡ್ಬಾರೋ ನೀ ಏನು ಓಡಾಡಕತ್ ಬಿಡಲ್ಲ ಎಲ್ಲ ಕಡೆ ಗೊತ್ತಾಗ್ತಿಲ್ಲ ಇದಕ್ಕೆ ಕಳ್ಸ್ಯಾರ ಮನೆ ನಿಂಗೆ ಜೋರಾಗಿ ಅಳುವ ಕಂಡ ಇವಳನ್ನ ಕಂಡಾಗಿಂದ ಮೈ ತುಂಬಾ ನಗುವೆ ಚಂದ ನೋಡೋ ಗೋವಿಂದ ಫ್ಯಾಮ್ಲಿ ಇಲ್ಲಿಗೆ ನಮ್ದು ಎಲ್ಲ ಕಂಟೆಂಟ್ ಮಾಡೋದು ಮುಗ್ದೈತಿ ಶೂಟ್ ಎಲ್ಲ ಆಗೈತಿ ಅದನ್ನ ಎಡಿಟ್ ಮಾಡೋದು ಅವ್ರವ್ರಿಗೆ ಕಳಿಸ್ಬಿಟ್ರೆ ಆಯ್ತು ಆ್ಯಂಡ್ ಇವಾಗ ನಂದು ಮೇನ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು ಏನಂದ್ರೆ ಟ್ರುತ್ ಆರ್ ಡೇರ್ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ಅಂತೂ ಭರ್ಜರಿ ಕ್ವಶನ್ಸ್ ಅಂತೂ ಬರ್ದೀನಿ ಯಾರ್ಯಾರಿಗೆ ಯಾವ ಕ್ವಶನ್ ಬರ್ತಾವೆ ಗೊತ್ತಿಲ್ಲ ಅಲ್ಲಿ ಹೋಗಿ ಅವರಿಗೆ ಟೀಮ್ ಎಕ್ಸ್ಪ್ಲೇನ್ ಮಾಡೋಣ ಆ್ಯಂಡ್ ಅದು ಚೀಟಿ ಅವೆಲ್ಲ ನನ್ನ ಬ್ಯಾಗ್ನಾಗ ಅದಾವೆ ಬ್ಯಾಗ್ ತೊಗೊಂಡು ಹೋಗೋಣ ಆ್ಯಂಡ್ ನನ್ನ ಬ್ಯಾಗ್ ಇಲ್ಲಿ ಬಿದ್ದೈತೆ ರೀ ಬ್ಯಾಗ್ ನಂದು ಅಲ್ಲಿದೆ ಪ್ರೀತೊಂದು ಭಾಳ ದೊಡ್ಡದು ಬ್ಯಾಗ್ ಹೆವಿ ಐತಿ ಆ್ಯಂಡ್ ಅಲ್ಲಿ ಅವ್ರು ಕುಂತಾರೆ ಸೆಟಪ್ ಅಲ್ಲಿ ಅವ್ರು ಸೆಟ್ ಆಗ್ಯಾರ ಇವಾಗ ಹೋಗೋದು ಅವ್ರಿಗೆಲ್ಲರಿಗೆ ಒಂದೊಂದು ಚೀಟಿ ಕೊಟ್ಬಿಡೋಣ ಚೀಟಿ ಕೊಟ್ಟು ಮುಂದೆ ಅಕ್ಕಿಕ ತೆಂಗಿಂಗೆ ಇರ್ತೈತೆ ತೋರಿಸೋಣ ಒಂದು ಚೀಟಿ ಒಳಗಡೆ 5 ಕ್ವಶನ್ಸ್ ಇರ್ತಾವೆ ಅದನ್ನು ಅವ್ರು ಕ್ಲಿಯರ್ ಮಾಡಲೇಬೇಕು ಆ್ಯಂಡ್ ಇಲ್ಲಿ ನನ್ನ ಬಿಟ್ಟು ಹೊಟ್ಟಿಗೆ ಏನೋ ತಿನ್ನಾಕತ್ತಾರೆ ಇವ್ರೆ ನಾ ತಿನ್ನಂಗಿಲ್ಲ ಬಿಡ್ರಿ ಅದು ಅಡ್ಕೆ ತಿನ್ನಾಕತ್ತಾರ ಅವ್ರು ಸಗಣಿ ತಿನ್ನಾಕತ್ತಾರೆ ರೀ ಯಾವ್ದು ನೋಡ್ರಿ ಬೈದಿದ್ದಕ್ಕೆ ಯಾವ್ದು ನೋಡ್ರಿ ಇಲ್ಲಿಗೆ ನಮ್ದು ಟ್ರುತ್ ಆರ್ ಡೇರ್ ಚಾಲೆಂಜ್ದಾಗ ಟ್ರುತ್ ಕಂಪ್ಲೀಟ್ ಆಗೈತಿ ಇವಾಗ ಡೇರ್ ಸ್ಟಾರ್ಟ್ ಮಾಡೋಣ ಅಂತ ಆ್ಯಂಡ್ ಅದನ್ನು ಒಳ್ಳೊಳ್ಳೆ ಕ್ವಶನ್ಸ್ ತೆಗೆದಿದ್ದೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಮಸ್ತ್ ಅದಾವೆ ಯಾರಿಗೂ ಏನು ಸ್ವಾಪ್ ಮಾಡೋಕೆ ಬಿಡಲಿಲ್ಲ ರೀ ನೋಡೋಣ ಅಂತ ನನಗೇನು ಡೇರ್ ಬರ್ತಾವೆ ನೆಕ್ಸ್ಟ್ ಅಂತ ಆ್ಯಂಡ್ ಇಲ್ಲೇ ನಮ್ಮ ಪಜ್ಜು ಅದಾರ ಇಲ್ಲಿ ನಮ್ಮ ಸಾಗರ್ ಅವ್ರು ಅದಾರ ಅಲ್ಲಿ ಅವ್ರು ಅದಾರ ಇಬ್ಬರು ಆ್ಯಂಡ್ ಇವಾಗ ಡೇರ್ ಚಾಲೆಂಜಿಗೆ ಹೋಗೋಣ ಅದನ್ನು ವೇಟ್ ಮಾಡ್ತಾ ಇರಿ ಅದು ವೆನ್ಸ್ಡೇ ಬರ್ತೈತಿ ಟ್ರುತ್ ಚಾಲೆಂಜ್ ಏನೈತಿ ಟ್ಯೂಸ್ಡೇ ಬಂದಿರ್ತೈತಿ ಆ್ಯಂಡ್ ವೇಟ್ ಮಾಡ್ತಾ ಇರಿ ನೋಡ್ತಾ ಇರಿ ಆ್ಯಂಡ್ ಇದಿಷ್ಟು ಮುಗಿಸಿ ನೆಕ್ಸ್ಟ್ ಸಿಗ್ತೇನಂತ ಸೊ ಇವಾಗ ಡೇರ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀವಿ ಸೇಮ್ ಅದೇ ಪ್ರೊಸೆಸ್ ಇರ್ತೈತಿ ಆ್ಯಂಡ್ ಇವಾಗ ಚಿಟ್ಸ್ ಓಪನ್ ಮಾಡೋಣ ಅಂತ ಇಲ್ಲ ನಮ್ಮ ಪಜ್ಜು ಬಾಯಿ ಎಲ್ಲಿ ಬೇಕು ಅಲ್ಲಿ ಅಡ್ಡಾಡ್ಕೊಂಡು ಬಂದುಬಿಡ್ತಾರೆ ರೀ ಸೊ ಇಲ್ಲಿಗ ಇವನು ಬಂದೋಡ್ರಿ ನೀವೊಬ್ರು ಬಂದುಬಿಡ್ರಿ ಬರ್ರಿ ಬರ್ರಿ ನೀವೊಬ್ರು ಬರ್ರಿ ಬರ್ರಿ ಈಗ ಒಂದು ಹ್ಯಾಪಿ ಫ್ಯಾಮಿಲಿ ಸೊ ಇಲ್ಲಿಗೆ ನಮ್ದು ಎಲ್ಲ ಟ್ರುತ್ ಆರ್ ಡೇರ್ ಚಾಲೆಂಜ್ ಮುಗೀತಾ ಮತ್ತು ಕಂಟೆಂಟ್ ರೀಲ್ಸ್ ಮಾಡೋದು ಎಲ್ಲ ಮುಗಿದೈತಿ ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡೋದು ಒಂದೇ ಬಾಕಿ ಸೊ ಇಷ್ಟೊತ್ತನ ನಮ್ಗೆ ಹೆಲ್ಪ್ ಮಾಡಿದಂಥ ಹೇಮಂತ್ ಕುಮಾರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಆ್ಯಂಡ್ ಯಾವ ತರಕ್ಕೆ ಹೋಗ್ಬೇಡ್ರಿ ಇನ್ನು ಮುಂದೆ ವೀಕ್ಲಿ ಒಂದು ಪಕ್ಕ ಇಂಥ ತಂದೆ ತರ್ತಾ ಇರ್ತೀನಿ ಆ್ಯಂಡ್ ಪ್ರಜ್ವಲ್ ಮೆಕ್ಯಾನಿಕ್ ಅವರೇ ಹೃದಯಪೂರ್ವಕ ಧನ್ಯವಾದಗಳು ಆ್ಯಂಡ್ ನಿಮ್ಮ ಸಪೋರ್ಟ್ ಭಾಳ ಇತ್ತು ಏನೋ ಕ್ವಶನ್ ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ನಾನು ಹುಡುಗಿಲ್ಲ ಅಂತ ಹೇಳಿದ್ರಿ ಅದು ಏನೇನು ಜುಗಾಡ್ ಮಾಡಿದ್ರೆ ಅದನ್ನು ವ್ಲಾಗ್ದಾಗ ನೋಡಿರಿ ನಾಳೆಲ್ಲ ನಾಡ್ದು ವಿಡಿಯೋದಾಗ ಆ್ಯಂಡ್ ಇಲ್ಲದಾರಿ ಅವರು ಬಯೋದಿತ್ತ ಈಗ ಕಮೆಂಟ್ ಮಾಡಿಬಿಡ್ರಿ ಇವ್ರ ದೊಡ್ಡ ಅಧ್ಯಕ್ಷರ ಇವರಿಗೆ ಎಲ್ಲ ಕ್ವಶನ್ಸು ಈಸಿನ ಬಂದುಬಿಡಿರಿ ಅದಕ್ಕೆ ಅನ್ನೋದು ನನಗೂ ಗೊತ್ತಿಲ್ಲ ಈಸಿ ಬಂದಿದ್ದು ಆರಾಮ್ ನಡೆಸಿದ್ರೆ ಅಲ್ಲಿ ಇರಿಬೋದ ಈ ಕಡೆ ಬರ್ರಿ ಪೋಯ್ ಸೊ ನಮ್ಮ ಸಮರ್ಥವ್ರೆ ನನಗೆ 2-2.5 ತಾಸು ಕಂಟಿನ್ಯೂ ಕ್ಯಾಮ್ರಾ ಹೋಲ್ಡ್ ಮಾಡ್ಕೊಂಡು ನಿಂತಿದ್ರು ನಾವು ಕ್ಯಾಮ್ರಾ ಸ್ಟ್ಯಾಂಡ್ ತರಬೇಕಂದ್ರೆ ಮರ್ತು ಬಂದಿದ್ವಿ ಸೊ ಅದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರನೇ ಇರಲಿ ಆ್ಯಂಡ್ ಇವ್ರಿಗೆ ಒಂದು ವೀಡಿಯೋ ಮಾಡಿಕೊಡ್ಬೇಕಂತ ನಾವು ಅಂದ್ಕೊಂಡಿದ್ವಿ ಬಟ್ ಇವತ್ತು ಮಾಡೋಕ್ಕಾಗಿಲ್ಲ ನಾಳೆ ಬ್ಲಾಗ್ದಾಗ ಹಾಕ್ತೀನಿ ಅದು ಏನು ವೀಡಿಯೋ ಅಂತ ಆದಷ್ಟು ಜಲ್ದಿ ಇವರಿಗೂ ನಮ್ಮ ಸಪೋರ್ಟ್ ಕೊಡೋಣ ಅಂತ ಆ್ಯಂಡ್ ಸಪೋರ್ಟ್ ಕೊಡ್ತಿರ್ತೀವಿ ಬಟ್ ಈಗ ಒಂದು ಚೂರು ಡಿಲೇ ಆಗೈತಿ ಅಷ್ಟೇ ಆ್ಯಂಡ್ ಈ ಸಲ ಕೊಟ್ಟೆ ನಾಳೆ ನಿಮ್ಮ ವಿಡಿಯೋ ಮಾಡಿಕೊಡ್ತೀವಿ ಪಕ್ಕ ಸೊ ಗೈಸ್ ಇಲ್ಲಿಗೆವರೆಗೂ ಎಷ್ಟೆಷ್ಟು ನಾವು ಏನೇನು ಕಂಟೆಂಟ್ ಮಾಡ್ತೀವಿ ಅನ್ನೋದು ಎಲ್ಲದು ಅಟ್ಯಾಚ್ ಮಾಡಿಬಿಡ್ತೀನಿ ಈಗ ಪಟ ಅಂತ ನೋಡ್ಕೊಂಬಂದುಬಿಡ್ರಿ ಫ್ರೆಂಡ್ಶಿಪ್ ಅಂದರೆ ಯಾವಾಗಲೂ ಕೈ ಇಟ್ಕೊಂಡು ಓಡಾಡೋದಲ್ಲ ಅಣ್ಣ ಅವ್ರು ಡೌನ್ಫಾಲ್ಗೆ ಹೋಗದೇ ಇರೋ ಥರ ಗೈಡ್ ಮಾಡೋದು ಅವ್ರ ಕಣ್ಣಾಗ ಒಂದು ಹನಿ ನೀರು ಬರದೇ ಇರೋ ಥರ ಕಾಪಾಡ್ಕೊಳ್ಳೋದು ಅಷ್ಟೇ ಯಾಕೆ ಇಡೀ ಪ್ರಪಂಚನೇ ಅವ್ರ ವಿರುದ್ಧ ಬಿದ್ದರೂ
ಅವ್ರ ಹೆಗಲ ಮ್ಯಾಗ ನಮ್ಮ ಕೈ ಇರ್ತೈತಿ ಅಂತ ಧೈರ್ಯ ತುಂಬೋದು. ನೋಡ್ತಮ್ಮ, ನೀ ನಮ್ಮ ಟೀಮ್ದಾಗ ಸೇರ್ಕೋಬೇಕಾರೆ ಇಂಗ್ಲೀಷ್ ಬರ್ತಿರ್ಬೇಕು ನಿನಗೆ. ಯಸ್ ಬ್ರೋ, ಐ ಲವ್ ಯು ಬ್ರೋ, IIT ಬ್ರೋ, ಬ್ರೋ, ನೈಟ್ ಬ್ರೋ, ಗುಡ್ ಮಾರ್ನಿಂಗ್ ಬ್ರೋ. ನೋಡ್ಕೊಂಬಂದ್ರಲ್ಲ, ಇದೆಲ್ಲ ನಾವು ಇವತ್ತು ಮಾಡಿದ್ದು ವಿಡಿಯೋಸ್ ಅದಾವೆ. ಆ್ಯಂಡ್ ಇವಾಗ ನಮ್ಮನೆ ಡೈರೆಕ್ಟ್ ಮನೆ ಕಡೆ ಅದಕ್ಕೆ ಹೋಗೋಣ. ಫಸ್ಟ್ ಆ್ಯಸ್ ಯೂಶುವಲ್ ಹೊಟ್ಟೆ ಹಸ್ತೈತಿ ಎಲ್ಲ ಹುಡುಗರಿಗೂ. ಯಾಕಂದ್ರೆ ನಾವು 2 ಗಂಟೆಗೆ ಬಂದಿದ್ವಿ, ಇನ್ನಾದ್ರು ಮನೆ ಮುಟ್ಟಿಲ್ಲ. ಅದಕ್ಕೆ ಒಂದಷ್ಟು ಚೂಡಾ ಬಜ್ಜಿ ಅದೇನೋ ತಿಂದು ಹೋಗೋಣ ಅಂತ ಅಲ್ಲಿ ಹೋಗ್ಮ್ಯಾಗ ಲಾಗ್ ಕಂಟಿನ್ಯೂ ಮಾಡ್ತೇನೆ. ಆಮೇಲೆ ರೀಲ್ಸ್ ಮುಗಿಸ್ಕೊಂಡ ಬಜ್ಜಿ ತಿನ್ನಕಂತ ಹೊಂಟೀವಿ. ಅಷ್ಟ್ರಾಗ ನಮ್ಮ ಪಜ್ಜುಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತ ಅಂತ ಇವಾಗ ಹೇಳ್ತಾನೆ, ಕೇಳ್ರಿ. ನಾವು ಇಲ್ಲಿಂದ ಇನ್ಕಲೆಕ್ಷನ್ 3 ಮಂದಿ ಒಂದ ವಯಸ್ಸಿನಾಗ ಇದಕ್ಕೊಂಡಿದ್ದೀರಿ. ಎಲ್ಲಿಯಪ್ಪ ಅಂದ್ರೆ ಕೂಡಲ ಸಂಗಮಕ್ಕೆ ಅಫೆನ್ಸ್ ಮಾಡ್ರಿ. ಸಣ್ಣ ವಯಸ್ಸಿನಾಗ ಅವ್ರು 3 ಮಂದಿ ಸೇರಿ ಒಂದ ಬೈಕ್ ಮ್ಯಾಗ ಹೋಗ್ಯಾರ. ಮುಂದ್ರಿ ಅವಾಗ ಏನಾದ್ರಿ, ಹುಲ್ಗುನ್ ದಾಟಿ ಒಂದು 5 ಕಿಲೋಮೀಟ್ರ್ ಆಗಿದ್ಮ್ಯಾಗ ಗಾಡಿ ಟಾರ್ ತಪ್ಪಂತ್ರಿ. 3 ಮಂದಿ ಅಲ್ಲೇ ಇಳಿಸಿ ಅವ್ರು ಡ್ರಾಪ್ ಕೇಳೋರಪ್ಪ ಅಂತ ಕೇಳಿ ನಾನು ಒಳ್ಳೆ ಟ್ಯಾಂಕರ್ನ ಕುಂತ್ಕೊಂಡು 5 ಕಿಲೋಮೀಟ್ರ್ ಹುಲ್ಗುನ್ ತನ ಬಂದೀನಿ ಉಲ್ಟಾ ಟೈರ್ ಹಾಕ್ಸೋಣಕ್ಕೆ. ಕಂಜರ್ವೇಷನ್ ಅವಾಗ ರೊಕ್ಕ ಇದ್ದಿದ್ದಿಲ್ಲ. ಆ ಕಡೆ ಗುದ್ದಾಡಿ ಅವ್ರಿಗೆ ಫೋನ್ ಹಚ್ಚಿ ಇವ್ರಿಗೆ ಫೋನ್ ಹಚ್ಚಿಸಿ ಮಾಡ್ಸೊಂಡು ಗುದ್ದಾಡಿ ಮಾಡಿಸ್ಕೊಂಡು ಮ್ಯಾಗ ಬಂದಿನ ಮ್ಯಾಗ ಬಯಸ್ಕೊಂಡಿವ್ರಿ. ಮತ್ತೆ ಯಾರ ಕಡೆ ಮನ್ಯಾಗೆ ಯಾಕೆ ಹಿಂಗೆ ಹೋಗಂದ್ರೆ ಯಾರಿಗೂ ಹೇಳೋ ಹೋಗಿದ್ದಿಲ್ರಿ ನಾವು. ಅವಾಗ ಬರೀ ಇಂಥ ಉಡಾಳ್ತನ ಮಾಡ್ಯಾನ್ರಪ್ಪ ಅಜ್ಜ. ಅಲ್ಲಿ ಯಾರಿಗೆ ಬಂದಿದ್ರು ದೇವ್ರು ತಡೆ ಅಂತಂದು ಇಲ್ಲಿ ರೆಡಿ ಯಾರನ್ನ ಭೇಟಿ ಹಾಕಿ 3 ಮಂದಿ ಕೂಡಿ ಹೋಗ್ಯಾರ್ರಿ. ಜಾಕ ಮಾಡೋಕ್ಕಾಗತ್ತಂತಂದು ಕುಡಲ್ ಸಂಬಂಧನ ಆಲ್ಮೋಟಲ್ಲಿ ಕುಡಲ್ ಸಂಬಂಧ. ಈಗ ಅಲ್ರಿ ನಮ್ಮ ಇಲ್ಕಲಾಗ ಇಂಥ ದೊಡ್ಡ ಹಳ್ಳ ಇಟ್ಕೊಂಡು ಕೇಸಿ ಬೇರೆ ಕಡೆ ಜಳಕಕ್ಕೆ ಹೋಗ್ಯಾನಂದ್ರೆ ಏನು ಹೇಳ್ಬೇಕ್ರಿ ಅಂತೀನಿ ನೀನು. ಇವಾಗ ಹಳ್ಳದಾಗ ಬರೀ ನಮ್ಮ ನೀರು ಬರ್ತಾವೆ ಅಲ್ರಿ. ಪೀಸ್ ಗೀಸ್ ಭಾಳ ಇರ್ತಾವ್ರಿ ಇದ್ರಾಗ. ಇಲ್ಲಿ ಇಷ್ಟಕ್ಕೆ ಬಂದಿಲ್ರಿ. ದೊಡ್ಡ ದೊಡ್ಡ ಬರ್ತಾವ್ರಿ, ಯಬ್ಬಾವ ಬರ್ತಾವ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತೆ ಅಲ್ಲವೇ ನಿನ್ನ ಬಿಟ್ಟರೆಲ್ಲವೇ. ಅಲ್ಲೊಂದು ರಾಜರ ಬೀದಿದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲು. ನೋಡೋದಲ್ಲ, ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಇದೊಂದು ಡೈಲಿ ಬ್ಲಾಗ್ ಆಗಿತ್ತು. ಆ್ಯಂಡ್ ಡೈಲಿ ಜೊತೆ ಹೊಸ ಕಂಟೆಂಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಬಟನ್ನ ಪಟ್ ಅಂತ ಹೊಡೆದು ಬಿಡ್ರಿ. ಆ್ಯಂಡ್ ನಾಳೆ ಬ್ಲಾಗ್ ಮಾತ್ರ ಜಬರ್ದಸ್ತ್ ಇರ್ತೈತಿ. ಅದೇನಂದ್ರೆ ಚಾಲೆಂಜಿಂಗ್ ಬ್ಲಾಗ್ ಐತಿ. ನಾಳೆ 2 ದಿವಸ, ನಾಳೆ ಟ್ರುತ್ ಚಾಲೆಂಜ್ ಬರ್ತೈತಿ, ನಾಡ್ದು ಡೇಟ್ ಚಾಲೆಂಜ್ ಬರ್ತೈತಿ. 2 ಬ್ಲಾಗ್ ಮಾತ್ರ ಜಬರ್ದಸ್ತ್ ಮಾಡಿವಿ ಅಂತ ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮಿರ್ರಿಪ್ಪ. ಐತಿಲ್ರಿ ನೋಡಿ, ಇಲ್ಲಿ ಆಗಲೇ ಕಣ್ ತುಂಬ್ಕೊಂಡೆ ನಾವು. ನಿನ್ನ ಒಂದು ಕೆಟ್ಟ ಹ್ಯಾಬಿಟ್ ಯಾವುದು? ರೀಸೆಂಟ್ಲಿ ಒಂದು 2 ಇಯರ್ಸ್ ಒಂದು ಹ್ಯಾಬಿಟ್ ಕಲ್ತೇನೆ. ಕ್ವಶನ್ 2ನೇದು ಬಂದೈತಿ. ಯಾರಿಗಾದ್ರೂ ನೀನು ಮಿಸ್ ಮಾಡ್ತಾ ಇದೆಯಾ ಈಗ ಅಂತಂದು ಕೇಳ್ಯಾರ. ನಾನು ಮಿಸ್ ಮಾಡಾಕೊಂತಿದ್ದು ಪ್ರೀತೋಣ ಮಿಸ್ ಮಾಡಾಕೊಂತೀನಿ ಈಗಿನ ಕ್ಷಣದಾಗ ನಾನು. ಯಾಕಂದ್ರೆ ಅವ್ರು ಇಲ್ಲಿದ್ರೆ ಅವರು ಒಂದು ಆಟ ಆಡ್ತಿದ್ರು. ನಿನ್ನ ಪ್ರಕಾರ ರಿಲೇಶನ್ಶಿಪ್ನಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ ಎಲ್ಲಿ ಆಗುತ್ತಾ ಇದೆ? ನಮ್ಮ ಶಾಲ್ಯಾಗ ಇಷ್ಟೊಂದು ಕ್ವಶನ್ ಟಫ್ ಕೊಟ್ಟಿದ್ದಿಲ್ಲ, ನೀವು ಈ ನವನೇ ಟಫ್ ಬರೆದು ಬಿಟ್ರಲ್ಲ. ನಾವು ಯಾರಿಗೂ ಲೈಫ್ ಈಸಿ ಮಾಡಿ ಕೊಡಂಗಿಲ್ಲ ರೀ. ಭಾಳ ಹೊಲಸದೆ ನಮ್ಮ ಮನುಷ್ಯ. ನಿನ್ನ ಬಗ್ಗೆ ಜನರಿಗೆ ಗೊತ್ತಿಲ್ಲದ ಒಂದು ಸೀಕ್ರೆಟ್ ಹೇಳಿ. ಆಲ್ರೆಡಿ ಅವ್ರದ್ದು ಎಂಗೇಜ್ಮೆಂಟ್ ಆಗೈತಿ, ಮುಂದೆಲ್ಲ ಹಕ್ಕಿಕತೆ ಮುಗಿದೋಗ್ಯಾವ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.